ಹಲೋ ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹ್ಯಾಪಿ ಸಂಕ್ರಾಂತಿ ಆಲ್. ಬೆಳಗ್ಗೆನೇ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ಇವತ್ತು ಸಂಕ್ರಾಂತಿ ಅಲ್ವಾ, ನಮ್ಮ ಮನೆಗೆ ಹೇಗೆ ಆಚರಿಸ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫೈನಲ್ವರೆಗೂ ನೋಡಿ. ಎಲ್ಲರೂ ಬೆಳಗ್ಗೆನೇ ಎದ್ದು ಆಚೆ ಎಲ್ಲ ಸಾರಿಸಿ ಗುಡಿಸಿ ರಂಗೋಲಿಯನ್ನು ಹಾಕಿ ಕ್ಲೀನಾಗಿ, ಈ ಹಬ್ಬ ಅಂದ್ರೇ ರಂಗೋಲಿಯಿಂದ ಬರೋದು. ಹಾಗೆ ಕಿಚನ್ ಎಲ್ಲ ಕ್ಲೀನ್, ನೈಟೇ ಎಲ್ಲ ರೆಡಿ ಮಾಡಿಕ್ಕಿದ್ದೆ. ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಬಂದು ದೀಪ ಅಂಟಿಸಿ, ನಮ್ಮ ಕಿಚನೇ ನನ್ನ ಟೈಮ್ ಹೆವಿಯಾಗಿರೋದು ಮಾತ್ರ ಕಿಚನಲ್ಲೇ. ಆ್ಯಂಡ್ ಫೈನಲಿ ನಮ್ಮ ದೇವ್ರ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೆನ್ ಸ್ವಲ್ಪ ಆಚೆ ಹೋಗೋದಿತ್ತು. ಅದಕ್ಕಾಗಿ ಬೇಗ ಸ್ವಲ್ಪ ಪೊಂಗಲು ಹಾಗೆ ಮೊಸರನ್ನ ಮತ್ತು ಹಿತ್ಕಿನ ಬೇಳೆ ಸಾರನ್ನು ಮಾಡಿಬಿಟ್ಟು ಆಚೆ ಹೋಗ್ತಿದ್ವಿ. ನಮ್ಮ ಅಕ್ಕ ಅವರು ಒಂದು ದೇವಸ್ಥಾನದಲ್ಲಿ ಅಭಿಷೇಕ ಇಟ್ಕೊಂಡಿದ್ದೀವಿ ಬಾ ಅಂತ ಹೇಳಿದ್ರು. ಸೊ ಹಾಗಾಗಿ ಬೇಗ ಬೇಗ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಕಂಪ್ಲೀಟ್ ವಿಡಿಯೋವನ್ನು ವಾಚ್ ಮಾಡಿ ಗೊತ್ತಾಗುತ್ತೆ. ಫೈನಲಿ ಶ್ರೀ ಕತ್ತಿಮಾರಮ್ಮ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಸೊ ಈ ಎಂಟ್ರೆನ್ಸ್ ನೋಡಿದ ತಕ್ಷಣವೇ ನನ್ನ ತಲೆಗೆ ಬರೋದು ನಮ್ಮ ಮದುವೆ. ಈ ಕನ್ವೆನ್ಷನ್ ಹಾಲಲ್ಲಿನೇ ನನ್ನ ಮದುವೆ ಆಗಿದ್ದು. ಸೊ ಈ ದೇವಸ್ಥಾನ ಹಾಗೂ ಈ ಚೌಟ್ರಿ ನೋಡಿದ ತಕ್ಷಣ ನನ್ನ ಮದುವೆನೇ ನೆನಪು ಬರೋದು. ಶ್ರೀ ಕತ್ತಿಮಾರಮ್ಮ ದೇವಿ ಸಮುದಾಯ ಭವನ. ಇದಂತೂ ತುಂಬಾ ಹಳೆಯ ಕಾಲದ ದೇವಸ್ಥಾನ. ಕೆಂಪೇಗೌಡರ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಕತ್ತಿಮಾರಮ್ಮ ದೇವಸ್ಥಾನ ಈಗ ತುಂಬಾ ಇಂಪ್ರೂವ್ ಆಗಿದೆ. ಹಾಗೆ ಕನ್ವೆನ್ಷನ್ ಹಾಲು ತೋರಿಸಿದ್ನಲ್ವ, ತುಂಬಾ ಇಂಪ್ರೂವ್ ಆಯಿತು. ನಾವೆಲ್ಲ ಹೊರಟ್ವಿ ಒಳಗಡೆಗೆ. ಲಗೇಜ್ ಎಲ್ಲ ತಗೊಂಡು, ಪ್ರಸಾದ ಎಲ್ಲ ತಗೊಂಡು ಒಳಗಡೆ ಹೋಗ್ತಿದ್ದೀವಿ ಎಲ್ಲರೂ. ಇವರೆಲ್ಲ ಬಂದು ಕತ್ತಿಮಾರಮ್ಮ ಮೆರವಣಿಗೆ ಮಾಡುವಂಥ ವಿಗ್ರಹಗಳು ನಮ್ಮೂರಿಗೂ ತಗೊಬಂದಿದ್ರು. ನಮ್ಮ ಜಾತ್ರೆ ಮಾಡಿದಾಗ ಸಂಕಲ್ಪ ಮಾಡಿ ಅಭಿಷೇಕನೂ ಹಾಗೆ ದರ್ಶನ ಮಾಡಿಕೊಂಡು ಎಲ್ಲ ಅಭಿಷೇಕ ಮಾಡಿಸ್ಕೊಂಡು ಆಚೆ ಹೊರಟ್ವಿ ಎಲ್ಲರೂ. ಇವರು ಬಂದು ಸಪ್ತಮಾತೃಕೆಯರು. ಸಪ್ತಮಾತೃಕೆಯ ಪೂಜೆ ಸಲ್ಲಿಸಿ ಹಾಗೆ ಪಕ್ಕದಲ್ಲೇ ನಾಗರಕಟ್ಟೆಗೂ ಪೂಜೆ ಮುಗಿಸ್ಕೊಂಡು ತುಂಬಾ ಸುಂದರವಾಗಿ ಕಾಣಿಸ್ತಿರೋದು ನಾಗದೇವತೆ. ಹಾಗೆ ಇಲ್ಲೊಂದು ದೊಡ್ಡ ಗಂಟೆ ಇತ್ತು, ಅದನ್ನು ಹೊಡೆದ ನನ್ನ ಮಗ. ಈಗ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಮ್ಮನವ್ರಿಗೆ. ಎದ್ದು ಬರೋ ಹಾಗೆ ಕಾಣಿಸ್ತಿತ್ತು ನಮಗೆ. ಎಲ್ಲ ನಮಸ್ಕಾರ ಮಾಡಿಕೊಂಡು ವಿಡಿಯೋ ಮಾಡಬಾರ್ದು ಇಲ್ಲಿ, ಸೊ ನಾನು ಹಾಗೆ ಮಾಡಿದ್ದೀನಿ, ಕ್ಷಮಿಸಮ್ಮ ಅಂತ ಕೇಳಿಕೊಂಡು ಸ್ವಲ್ಪ ಫೋಟೋಸು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಪ್ರಸಾದನೂ ತಿಂದ್ಕೊಂಡು ಆಚೆ ಬಂದ್ವಿ. ನೆಕ್ಸ್ಟ್ ಎಲ್ಲ ಮನೆಗೆ ಬಂದು ನಮ್ಮ ಗೋಮಾತೆಗೂ ಪೂಜೆ ಸಲ್ಲಿಸಲೇಬೇಕಲ್ವ. ನಮ್ಮ ಮುದ್ದಾದ ಗೌರಿ, ನೀವು ಒಂದು ವಿಡಿಯೋದಲ್ಲಿ ನೋಡಿದ್ದೀರಾ. ಇದು ಬಂದು ದೊಡ್ಡ ತಲೆ ನಮ್ಮ ಮನೆಗೆ. ಆ್ಯಂಡ್ ಫೈನಲಿ ಚಿಕ್ಕ ಹಸು. ಎಲ್ಲ ಸಂಕ್ರಾಂತಿ ಅಂದ್ರೇ ಹಸುಗಳ ಹಬ್ಬ ಅಲ್ವಾ. ನಮ್ಮ ಗೌರಿಯ ಮಗು ಇದು, ಗೌರಿ ಮಾತೆಯ ಮಗು. ಓಕೆ, ಸೊ ಸಂಕ್ರಾಂತಿ ಅಂದರೆ ಗಾಲಿಪಟನೂ ಇರಲೇಬೇಕಲ್ವ. ನನ್ನ ಮಗ ತುಂಬ ಆಟ ಮಾಡ್ತಿದ್ದ. ಸೊ ಹಾಗಾಗಿ ಮನೆ ಮೇಲೆ ಹೋಗಿ ಗಾಲಿಪಟ ಆಡಿಸೋಣ ಅಂತ ಹೋದೆ. ಅದು ಬರ್ತಿರಲಿಲ್ಲ. ಹಾಗೆ ಸ್ವಲ್ಪ ಟ್ರೈ ಮಾಡಿ, ಒಂದು ವಿಡಿಯೋಗೋಸ್ಕರ ಅಂತ ಸ್ವಲ್ಪ ಟ್ರೈ ಮಾಡಿ ಬಂದು. ಆ್ಯಂಡ್ 4 ಗಂಟೆ ಆಯಿತು. 4 ಗಂಟೆಗೆ ನಮ್ಮ ಅಜ್ಜಿ ತಾತಗೂ ಪೂಜೆ ಮುಗಿಸ್ಕೊಂಡು ಒಂದು ಚಿಕ್ಕದಾದಂತಹ ಕಾಟೇರಪ್ಪನ ದೇವಸ್ಥಾನ, ಹಳೆ ಕಾಲದಿಂದ ಬಂದಿರುವಂಥದ್ದು. ಇಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ನಮ್ಮ ಕನ್ವೇಪುರದ ಗೇಟ್ ಮುಂದೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಬೆಂಕಿ ಹಾಕೋದಕ್ಕೆ. ಬೆಂಕಿ ಹಾಕಿಬಿಟ್ಟು ಭರಾಟಿ ಬಿಡುವ ಕಾರ್ಯಕ್ರಮ ಅಂತೆ. ನನಗೂ ಗೊತ್ತಿಲ್ಲ ಏನು ಇದು ಅಂತ, ನೋಡ್ತಾ ಇದ್ದೀನಿ, ಹಾಗೆ ವಿಡಿಯೋ ಮಾಡ್ತಿದ್ದೀನಿ. ದೊಡ್ಡಪ್ಪಯ್ಯ ಅಂಕಲ್ ಈ ಕಾರ್ಯಕ್ರಮ ನಡೆದಿದ್ದೆ ಇವರಿಂದನೇ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯಗೊಳ್ತು. ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನೇ ಮಾತಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.